ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಹೌಸ್ ಕ್ವೀನ್. ಭಾಳ ದಿನ ಆದ ನಂತರ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಅಂತ ಅನ್ಬೋದು. ಹೆಂಗಂದ್ರೆ ರೀ ಬ್ಯಾಸ್ಗಿನಲ್ಲಿ ನಮ್ಮ ಕಡೆ ಬಿಸಿಲು ಜಾಸ್ತಿ ಇತ್ತು. ಆಮೇಲೆ ಒಂಚೂರು ಕೆಲಸಗಳು ಆಮೇಲೆ ಪ್ರವಾಸಗಳು ಇದ್ದು ಹಿಂಗಾಗಿನಲ್ಲಿ ಒಂದು 2 ದಿನ ಗ್ಯಾಪ್ ತೊಗೊಂಡು ಆಮೇಲೆ ಕಮ್ ಬ್ಯಾಕ್ ಮಾಡ್ಬೇಕಂತಂದು ಅಂದಿದ್ನಿತ್ತು. 2 ದಿನ ರೆಸ್ಟ್ ಮಾಡಿ ಆಮೇಲೆ ವ್ಲಾಗ್ ಶುರು ಮಾಡ್ಬೇಕಂತಂದು. ಆದ್ರೆ ಏನಿಲ್ಲ ರೀ, ಅದು 2 ದಿನ ಅನ್ಕೋತೀನಿಲ್ಲ ರೀ, 2 ತಿಂಗಳು ಹೆಂಗೆ ಹೋಯ್ತು ಅನ್ನೋದು ನನಗೂ ಗೊತ್ತಾಗಲಿಲ್ಲ. ಅದರಲ್ಲಿ ಅದ್ರ ನಡು ಮಾತ್ರ ನನಗೇನಿಲ್ಲ ರೀ, ಅಂದ್ರೆ ಬ್ರೇಕ್ ತೊಗೊಂಡದಕ್ಕೆ ಆಮೇಲೆ ನನ್ನ ಸಲುವಾಗಿ ನಾ ಟೈಮ್ ಕೊಟ್ಟಿನಂತ ಅನ್ಬೋದು. ಯಾಕಂದ್ರೆ ರೀ ಭಾಳಷ್ಟು ಕೆಲಸಗಳು ಅನ್ರಿ, ಆಮೇಲೆ ಅದಲ್ದೆ ರೀ ಟ್ರಿಪ್ ಅನ್ರಿ, ಆಮೇಲೆ ಊರಿಗೆ ಹೋಗಿ ಬರೋದು ಇವೆಲ್ಲ ರೆಸ್ಟ್ ಮಾಡೀನಿ ರೀ ನಾನು. ಹಿಂಗಾಗೇನಿಲ್ಲ ರೀ ಬ್ಲಾಗ್ ಶೇರ್ ಮಾಡೋಕೆ ಆಗಿಲ್ಲ ರೀ. ಆಮೇಲೆ ಇಲ್ಲ ನಾನಾಗೆ ಮತ್ತೇನಿಲ್ಲ ರೀ ಡಿಸೈಡ್ ಮಾಡೀನಿ. ಯಾಕಂದ್ರೆ ಒಂಚೂರು ನಾ 1-2 ದಿನ ರೆಸ್ಟ್ ಮಾಡಬೇಕು, ಆಮೇಲೆ ಏನಿಲ್ಲ ರೀ ಅಂದ್ರೆ ವ್ಲಾಗ್ಸ್ ಹಾಕ್ಬೇಕಂತಂದು. ಆಮೇಲೆ ಮತ್ತೊಂದು ಹೆಂಗಾಗಿತ್ತು ಅಂದ್ರೆ ರೀ ಹೊರಗೆ ಹೋದಾಗೋದು ಬರೀ ಹಿಂಗಾದ್ರೆ ಶೂಟ್ ಮಾಡೋದನ್ರಿ, ಇಲ್ಲಾಂದ್ರೆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೋದು ಇದನ್ನ ಅದಂದ್ರೆ ನಾವು ಹೋದಲ್ಲೇ ಅಂತ ಹಂಗಾರೆ ಎಂಜಾಯ್ ಮಾಡಿದ್ರೆ ಹೆಂಗೆ ಅಂತಂದೇನಿಲ್ಲ ರೀ. ಹಿಂಗಾಗಿನಿಲ್ಲ ರೀ, ಮೊಬೈಲನ್ನ ನಾ ಆಲ್ಮೋಸ್ಟ್ ಹಿಂಗೆ ವಿಡಿಯೋ ಮಾಡೋದನ್ನ ಬಿಟ್ಟಿನಿ ರೀ. ಹಂಗಾಗಿಲ್ಲ ರೀ, ಅದಾವ್ರಿ ಒಂಚೂರು. ಆಮೇಲೆ ಎಲ್ಲರೇ ಹೋದದ್ದು ಅದು ಒಂಚೂರು ಮಾಡಿದ್ದು ಅದಾವ್ರಿ, ಅಷ್ಟೇ ಒಂದು ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ರೀ. ಯಾಕಂದ್ರೆ ಭಾಳ ಏನು ಮಾಡೇ ಇಲ್ಲ. ಹಾಗಾಗಿ 2 ತಿಂಗಳದ್ರೋಗ ಅಂದ್ರೆ ಭಾಳ ಅಂದ್ರೂ ಒಂದು 5-6 ವಿಡಿಯೋದು ಶೇರ್ ಮಾಡಿರ್ಬೇಕು, ಭಾಳ ಮಾಡಿರಿ ಮಾಡಿರ್ಬೇಕು ರೀ. ಹಿಂಗಾಗಿನಿಲ್ಲ ರೀ. ಈಗ ಏನಂದ್ರೆ ತವ್ರ ಮನೆ ಪ್ರವಾಸ ಆತ್ರಿ. ಆಮೇಲೆ ನಾವು ಸ್ಪೆಷಲಿ ಫ್ರೆಂಡ್ಸ್ ಅದು ಹೋಗಿ ಪ್ರವಾಸ ಮಾಡಿ ಬಂದೀವಿ ರೀ. ಆಮೇಲೆ ಅದಲ್ಲ ಮತ್ತು ಬೇರೆ ಕಡೆನೂ ಹೋಗಿ ಬಂದೀವಿ ರೀ. ಆದ್ರೆ ಇಷ್ಟೆಲ್ಲ ಆದವ್ರು ಅಥವಾ ಇನ್ನೊಂದು ಸ್ವಲ್ಪನೇ ಇದ್ನದವ್ರಿ. ಈಗ ಇದು ಹೋಗಿ ಬಂದ ನಂತರದ ಎಲ್ಲ ವಿಡಿಯೋ ಐತ್ರಿ. ಯಾಕಂದ್ರೆ ನಮ್ಮ ಕೆಲಸ ಅಂತೂ ನಮಗೆ ಬಿಟ್ಟದಲ್ಲ. ಬಂದ ನಂತರ ಏನಿಲ್ಲ ರೀ ಭಾಳ ಹೈರಾಣ ಆತ್ ಮಾತ್ರ ರೀ. ಯಾಕಂದ್ರೆ ಮನೆ 1 ವಾರಗಟ್ಟಲೆ ಬಿಟ್ಟು ಹೋದ ನಂತರ ಏನಿಲ್ಲ ರೀ, 1-2 ದಿನ ಬಿಟ್ಟು ಹೋದ್ರೆ ಎಷ್ಟು ಇದನ್ನ ಆಕತ್ರಿ. ಆಮೇಲೆ ಬಂದ ನಂತರ ಏನಿಲ್ಲ ರೀ 1 ವಾರ ಬಿಟ್ಟು ಹೋಗಿದ್ದೆ ಎಲ್ಲ ಏನು ರೆಸ್ಟ್ ಮಾಡೋಕೆ ಹೋಗಿನ್ನಿಲ್ಲ 1 ವಾರ. ಅದೆಲ್ಲ ಬಂದ ನಂತರ ಡಬಲ್ ಟಿಬಲ್ ತೆಗಿದಾತ್ ನೋಡ್ರಿ, ಈ ರೀತಿ ಆಗೈತೆ ರೀ. ಹಿಂಗಾಗೇನಿಲ್ಲ ರೀ. ಇಲ್ಲಿ ಮುಂದೆ ಕಡೆಗೇನಿಲ್ಲ ರೀ ಡೈಲಿ ಹಾಕೋಕ್ಕಾಗಲಿಲ್ಲ ನೋಡುವಾಗ ಒಂದಿನ ಬಿಟ್ಟು ಒಂದಿನ ರೇಕೋತ್ ಶೇರ್ ಮಾಡಬೇಕು ಅನ್ನೋದು ನನ್ನ ಪ್ಲ್ಯಾನ್ ಐತಿ. ನೋಡೋಣ ಆದಷ್ಟು ಮಟ್ಟಿಗೆ ಎಷ್ಟು ಆಕತ್ತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಂಗೇನಿಲ್ಲ ರೀ, ಭಾಳ ಮಂದಿ ಕಮೆಂಟ್ ಮಾಡಾಕತ್ರಿ ಯಾಕೆ ವಿಡಿಯೋ ಹಾಕುವರಾಗಿರಿ, ಆಮೇಲೆ ಯಾಕೆ ಇಷ್ಟು ದಿನ ಆಯ್ತು ಮಾಡಿರತ್ತಂದು. ಸೊ ಅವರಿಗೂ ಎಲ್ಲ ಸಾರಿ ಕೇಳ್ತೀನಿ. ಯಾಕಂದ್ರೆ ರೀ ನನಗೆ ಸ್ಪೆಷಲಿ ಮಾಡಬೇಕು ಅನ್ನೋದೂ ಒಟ್ಟು ಮನ್ಸಾಗಲ್ಲಕಿತ್ತು ರೀ. ಹಿಂಗಾಗಿ ಆಮೇಲೆ ನೀವೆಲ್ಲರೂ ನೋಡ್ತೀರಿ ಅದನ್ನೆಲ್ಲ ಲೈಕು ಮಾಡಂಗಿಲ್ಲ, ಆಮೇಲೆ ಸಬ್ಸ್ಕ್ರೈಬು ಮಾಡಂಗಿಲ್ಲ. ಹಿಂಗಾಗಿನಿಲ್ಲ ರೀ, ಅದು ಒಂದು ಮೇನ್ ಕಾರಣ ನೋಡಿರಿ. ನೀವು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನನಗೂ ಒಂಚೂರು ಮೋಟಿವೇಶನ್ ಸಿಗ್ತದೆ ರೀ. ಇಷ್ಟ ಆದ್ರೆ ಶೇರು ಮಾಡ್ತು ಬರ್ರಿ ಎಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಅದು ರೀ. ಇಷ್ಟ ಅಂದರೆ ಶಾರ್ಟ್ ವಿಡಿಯೋ ನಿಮ್ಮ ಜೊತೆ ನಾ ಶೇರ್ ಮಾಡತ್ತೀನಿ ರೀ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮರಿಲಾರ್ದೆ. ಸೊ ಬಾಯ್.